ಸರ್ ಹೇಳಿ ಸರ್, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಓಕೆ, ಪ್ರತಿಕ್ರಿಯೆ ಅದೇ ಪ್ರೆಶ್ ಶೋ ಇತ್ತು. ಅದಲ್ದಿರ ನಮ್ಮ ಅಪ್ಪು ಸರ್ ಫ್ಯಾನ್ಸ್ಗೆ ಒಂದು ಸ್ಪೆಷಲ್ ಪ್ರೀಮಿಯರ್ ಥರನೂ ಇತ್ತು. ಜನರಲ್ ಆಡಿಯನ್ಸು ಬಂದಿದ್ರು, ಎಲ್ಲರೂ ಸಿನಿಮಾ ನೋಡಿದ್ರು, ಖುಷಿಯಾಗಿದೆ. ನೆಕ್ಸ್ಟ್ ಮೀಡಿಯಾ ನೀವು ಹೇಳಬೇಕು ಹೇಗಿತ್ತು ಸಿನಿಮಾ ಏನು ಅಂತ. ನಮಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾ ಇರೋದು. ಇಟ್ಸ್ ಅ ರಿಲಿ ಹ್ಯಾಪಿ ಮೂಮೆಂಟ್. ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಮೋಷ್ನಲ್ ಆದ್ವಿ. ಸೊ ಇಟ್ಸ್ ರಿಯಲಿ ಕೊಟ್ಟಿದ್ದಾರೆ ಸರ್. ಓವರಾಲ್ ಆಗಿ ಟೋಟಲ್ ಬೆಂಗಳೂರಲ್ಲಿ 13 ಮಲ್ಟಿಪ್ಲೆಕ್ಸ್, ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ, ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ಏನಕ್ಕೆ ಏನು ಅಂತ. ಸೊ ಎಂಟೈರ್ 13 ಟೋಟಲ್ ಬೆಂಗಳೂರಲ್ಲಿ 13 ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ. ಮೈಸೂರಲ್ಲಿ 5, ಮಂಗಳೂರಲ್ಲೊಂದು, ಉಡುಪಿಯಲ್ಲೊಂದು, ಕುಂದಾಪುರದಲ್ಲೊಂದು, ಶಿವಮೊಗ್ಗದಲ್ಲೊಂದು, ಹುಬ್ಳಿ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೋಡಿದ್ರೆ ಒಂದು ಎಂಟೈರ್ ಕರ್ನಾಟಕ 30 ಸ್ಕ್ರೀನಲ್ಲಿ ಇದ್ದೀವಿ. ಎಂಟೈರ್ ಕರ್ನಾಟಕ 30 ಸ್ಕ್ರೀನ್ಸಲ್ಲಿ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ಕಡೆ ಶೋ ಶುರುವಾಗಿ ಫಸ್ಟ್ ಶೋ ಮಾರ್ನಿಂಗ್ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಹ್ಯಾಪಿ. ಇವಾಗ ನೀವು ಹೇಳಬೇಕು, ನಾವು ಸಿನಿಮಾ ಮಾಡಬೇಕಾ ಬೇಡವಾ, ನಿಮಗೆ ಟೈಮ್ ಪಾಸ್ ಆಯ್ತಾ ಇಲ್ವಾ? ಮಾಡಿ ಸರ್, ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿಗೇನು ಇರಲ್ಲ, ಹೇಳಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸ್ ಕಡೆಯಿಂದ. ಹಾಗೆ ಅಪ್ಪು ಸರ್ದು ಸೀನ್ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸು. ಹಾಗೆ ಎಲ್ಲ ಕಾಮಿಡಿ ನಾವೇನೇನು ಅಂದ್ಕೊಂಡಿದ್ವಿ ಅದು ಜನಕ್ಕೆ ತಲುಪಿದೆ, ಇಷ್ಟ ಆಗಿದೆ. ಸೊ ನೀವು ನೋಡಿ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಜಾಸ್ತಿ ಏನು ಹೇಳೋಕ್ಕೋಗಲ್ಲ, ಯಾಕಂದರೆ ಹೆತ್ತವ್ರು ಹೆಗಣ ಮುತ್ತು ಅಂತಾರೆ. ಸೊ ನಮ್ಮ ಸಿನಿಮಾ ನಮಗೆ ಮುದ್ದುನೇ. ಬಟ್ ಮೇನ್ ಇರೋದು ಆಡಿಯನ್ಸಿಗೆ ಏನು ಇಷ್ಟ ಆಗುತ್ತೆ ಅಂತ. ನಾವು ಅವಾಗಿಂದನೂ ಹೇಳ್ತದ್ದು ಒಂದೇ, ನಾವು ಒಂದು ಒಳ್ಳೆ ಸಿನಿಮಾ, ಒಂದು ಟೈಮ್ ಪಾಸ್ ಮಾಡೋ ಸಿನಿಮಾ. ಸೊ ನೀವು ಬಂದರೆ ಥಿಯೇಟರ್ಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ಮಾಡಿದ್ದೀವಿ, ಈಗ ಎಲ್ಲ ನಿಮ್ಮ ಮುಂದೆ ಇದೆ. ಅಡುಗೆ ಆಯಿತು, ಬಡ್ಸಾಯಿತು, ಈಗ ನೀವು ತಿಂದು ತೆಗಬೇಕು. ನಾನು ಅಲ್ಲಿ ಅಂತ ಒಂದ್ಸರಿ ಜೋರಾಗಿ ತೆಗಿಬೇಕು. ದಯವಿಟ್ಟು ಆ ರೀತಿ ಬಂದು ಸಿನಿಮಾ ನೋಡಿ. ಆ್ಯಂಡ್ ಜನ ಬಂದರೆ ನಮಗೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ. ಸೊ ದಯವಿಟ್ಟು ಆದಷ್ಟು ಜನ ಬೇಗ ಬಂದು ಸಿನಿಮಾ ನೋಡ್ತಾರೆ, ಸ್ಕ್ರೀನ್ಗಳು ಹೆಚ್ಚಾಗುತ್ತೆ. ಅವಾಗ ನಮ್ಮಂಥ ಕಲಾವಿದರಿಗೂ ಬೇಡಿಕೆ ಸಿಗುತ್ತೆ. ಆ ಥರ ನಮ್ಮಂಥ ಡೈರೆಕ್ಟರ್ಸರು, ಇಂಥ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು, ಪ್ರೊಡ್ಯೂಸರ್ಸ್ ಬರಬೇಕು. ಆಗ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಒಂದೇ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡಿ, ಆದರೆ ಫಸ್ಟಿಗೆ ಬಂದು ಟೈಮ್ ಪಾಸ್ ಮಾಡಿ. ಥ್ಯಾಂಕ್ ಯು. ತಿಂದಿದ್ದಾಯ್ತು, ತೆಗಿದ್ದಾಯ್ತು, ಜೀರ್ಣ ಆಗಬೇಕು ಅಷ್ಟೇ. ತುಂಬ ಬೈಬೇಡ. ಇಲ್ಲ ಅದು ಬರೀ ಸ್ಕ್ರೀನ್ ಇಲ್ಲ ಸರ್, ಖಂಡಿತ ತುಂಬ ಖುಷಿ ಆಗ್ತದೆ ಮೂವಿ ನೋಡಿ. ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಸೊ ಕೇಳ್ಕೊಳ್ಳೋದಷ್ಟೇ, ಹೊಸಬ್ರು ಬಂದಿದ್ದೀವಿ, ಹೊಸ ಒಂದು ಇನೋವೇಷನ್ ಆಗಿ ತಂದಿದ್ದೀವಿ, ಏನೋ ಒಂದು ಬಂದು ನಮಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಮೂವಿಗೆ ಬರ್ದಿರ ಇರೋದು ತುಂಬ ಆಗ್ತಾ ಇದೆ ಇವಾಗ. ಸೊ ಯಾಕೆ ನಾವು ಒಂದು ಸ್ವಲ್ಪ ಚೇಂಜ್ ಆಗೋಣ, ಹಳೆಯವರೇ ಬೇಕು ಅಂತ ನಾವು ನೋಡೋದು ಬೇಡ, ಹೊಸಬ್ರಿಗೆ ಇನ್ನೂ ಸಪೋರ್ಟ್ ಮಾಡೋಣ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಮಗೆ, ನಾವು ಇನ್ನೂ ಒಂದಷ್ಟು ನ್ಯೂ ಕಾನ್ಸೆಪ್ಟ್ಸ್ನ ತರೋದಕ್ಕೆ ನಮಗೂ ಒಂದು ಎನರ್ಜಿ ಅಂತ ಇರುತ್ತೆ. ಸೊ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ನಂಗೆ ಅನಿಸುತ್ತೆ ಎಲ್ಲರಿಗೂ ಖುಷಿಯಾಗಿದೆ ಅಂತ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪಲ್ಲಿರೋರು ಎಲ್ಲರಿಗೂ ಹೇಳಿ, ಎಲ್ಲರೂ ಬಂದು ಸಿನಿಮಾ ನೋಡಲಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ಆದಷ್ಟು ಪೈರಸಿ ನೋಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಎಲ್ಲರಿಗೂ ಸರ್ ನಮಸ್ಕಾರ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಇಷ್ಟು ದಿನ ಹೊಟ್ಟೆ ನೋವು ಬರೋಷ್ಟು ನಗಿಸ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನೋಡಿದ್ದೀನಿ, ಖಂಡಿತ ಹೊಟ್ಟೆ ನೋವು ಬರೋಷ್ಟು ನಗಿಸಿದ್ದೀನಿ ನಾನು. ಅದೊಂದು ನೆಮ್ಮದಿ, ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನು ಯಾರ್ಯಾರು ಇದ್ದೀರೋ ಎಲ್ಲರೂ ದಯವಿಟ್ಟು ಬನ್ನಿ. ನಿಮ್ಮನ್ನ ಹೊಟ್ಟೆ ನೋವು ಬರೋಷ್ಟು ನಗಿಸಿದ್ದೀನಿ, ನಿಮ್ಮ ಟೆನ್ಷನ್ ಫ್ರೀ ಮಾಡಿದ್ದೀವಿ ನಾವೆಲ್ಲ, ಇಡೀ ತಂಡ. ನಿಮ್ಮ ಮನೆ ತಲೆ ಬಿಸಿ ಎಲ್ಲ ಮರ್ತೋಗೋ ಥರ ಮಾಡಿದ್ದೀವಿ 1-2 ಅವರು. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನಮಗಿನ್ನ ಬೆಳೆಯೋಕ್ಕೆ ಇನ್ನೂ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ರಾಮ್ರು, ಬನ್ನಿ ಮಧ್ಯೆ ಬನ್ನಿ. ನಾನು ಎಲ್ಲರ ಜೊತೆ ಪ್ರೇಕ್ಷಕನಾಗಿ ಕೂತ್ಕೊಂಡೇ ನೋಡಿದೆ. ನನಗದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕತೆ ಇದರಲ್ಲಿ ತೋರಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋವಂಥ ಚಿತ್ರ ಇದು. ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಬಂದು ಚಿತ್ರ ನೋಡಿ, ನೋಡಿದವ್ರು ಕೂಡ ಬೇರೆಯವರಿಗೆ ಹೇಳಿ ಬನ್ನಿ, ಫಿಲಮ್ನ ಸಕ್ಸಸ್ ಮಾಡಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ನಾವು ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೋ ಅವತ್ತು ಇವತ್ತು ನಮಗೆ ಆ ಹಬ್ಬ ನಮಗೆ ಕಾಣಿಸ್ತಾ ಇದೆ. ಯಾಕೆಂದರೆ ನಮಗೆ ಟೈಮ್ ಪಾಸ್ ಹಬ್ಬ. ಇಡೀ ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೈಮ್ ಪಾಸ್ ಹಬ್ಬದ ಮೂಲಕ. ತುಂಬ ಖುಷಿ ಆಗ್ತಾಯಿದೆ. ಆಡಿಯನ್ಸು ತುಂಬ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ. ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅದು ಮಾತೇ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ. ಅಷ್ಟು ಖುಷಿ ಆಗ್ತಾಯಿದೆ. ಹೊಸ ಕಲಾವಿದರಿಗೆ ಅವಕಾಶ ಕೊಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಂದು ಸಿನಿಮಾನ ನೋಡಿ, ಹೊಸ ಕಲಾವಿದರಿಗೆ, ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು. ತುಂಬ ಖುಷಿ ಆಗುತ್ತೆ ಮೇಡಮ್. ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಪ್ರತಿಯೊಬ್ಬರು ಎಷ್ಟೆಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಮಗೆ
ಅದನ್ನು ನೋಡ್ತಾ ಇದ್ರೇ ಖುಷಿ ಅನಿಸುತ್ತೆ. ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟು ದಿನ ಏನಂದರೆ ಚಿಕ್ಕ ಪುಟ್ಟ ಪಾತ್ರ ಮಾಡಿಕೊಂಡು ನಾವು ಬಂದು ನೋಡೋದು ಹೊಂಟೋಗ್ಬಿಡ್ತಾ ಇದ್ವಿ. ಸೊ ಇಡೀ ಸಿನಿಮಾ ಫುಲ್ಲು ಇರೋದ್ರಿಂದ ನಮಗೆ ಇಡೀ ಸಿನಿಮಾ ಫುಲ್ಲು ಇದ್ದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಇವತ್ತು. ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂಥ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ, ಬಂದು ಸಿನಿಮಾನ ನೋಡಿ ರಿವ್ಯೂಸ್ ನೋಡೋದು ಮತ್ತು ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನು ನೋಡ್ತಾ ಕೂತ್ಕೋಬೇಡಿ. ದಯವಿಟ್ಟು ಬಂದು ನೋಡಿ, ನಿಮಗೆ 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಬಂದು ಸಿನಿಮಾನ ನೋಡಿ ದಯವಿಟ್ಟು. ನಮ್ಮ ಎಡಿಟರು, ಸಿನಿಮಾ ಎಡಿಟರು ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವು ಒಂದು ವರ್ಷದ್ದು ಸ್ಟ್ರಗಲ್ಲು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಏನಿಲ್ಲ, ನಮ್ಮ ಸ್ಟೋರಿನೇ ನಾವು ಇಲ್ಲಿ ಬಿಚ್ಚಿಟ್ಟಿದ್ದೀವಿ. ಒಬ್ಬರು ಆ್ಯಕ್ಟ್ರದ್ದು ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ. ಸೊ ಒಂಥರ ಬಯೋಗ್ರಫಿ ನಾವೇ ಬರ್ಕೊಂಡಿದ್ದೀವಿ. ಬಂದು ನೋಡಿ ಪ್ರೋತ್ಸಾಹಿಸಿ, ಹೊಸಬ್ರನ್ನ ಕೈ ಹಿಡೀರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.